ನಮಸ್ತೆ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ತುಮಕೂರು ಡಿಸ್ಟ್ರಿಕ್ಟ್ ನ ಕುಣಿಗಲ್ ತಾಲೂಕಿನ ಎಲಿಯೂರು ತಾಲೂಕ್ ಗ್ರಾಮ ಪಂಚಾಯಿತಿ ಸದಸ್ಯರನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ಈಗ ಯಾವ ಗ್ರಾಮ ಪಂಚಾಯತಿಯಿಂದ ನೀವು ಆಯ್ಕೆ ಆಗಿರುವಂತ ಸರ್? ಈಗ ಎಲಿಯೂರು ಗ್ರಾಮ ಪಂಚಾಯತಿಯಿಂದನೇ ಆಯ್ಕೆ ಆಗಿರುವಂತದ್ದು. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಅಂದ್ರೆ ಮಾಮೂಲಿ ಜನಗಳ ಹತ್ರ ಸ್ಪಂದಿಸ್ಬೇಕು. ಜನಗಳ ಅವ್ರನ್ನ ಕಷ್ಟ ಸುಖ ನೀರು ಸಮಸ್ಯೆ ಜನಗಳನ್ನ ಕೇಳೋದು ನೀನು ನೀರು ಬೀರಿ ದೀಪಗಳು ಇಷ್ಟು ಬಿಟ್ಟು ನೀನು ಕೇಳಲ್ಲ, ಇನ್ನ ಮಾಡಿಸ್ಕೊಡ್ಬೇಕು ಅಂತ. ಸರ್ ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಮತಗಳ ಅಂತರದಿಂದ ವಿಜೇತರಾದಂತ? ನಾವು 85 ಮತಗಳಿಂದ. ಒಟ್ಟು ಮತ ಸರ್ ನೀವು ಪಡೆದಂತದ್ದು 489 ಮತಗಳಿಂದ ವಿಜೇತರಾದಂತದ್ದು. ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ? ನಾವು JDS ಇಂದ ಚುನಾಯಿತರಾದ. ಸರ್ ಈಗ ಆಲ್ರೆಡಿ ನಿಮ್ಮ ಅವಧಿ ಕಳೆದ ಒಂದು 3.5 ವರ್ಷ ಅವಧಿ ಕಳೆದ. 3.5 ವರ್ಷ 4 ವರ್ಷ ಹತ್ರ ಗೊತ್ತಾಗಿದೆ. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತ ಸರ್? ಈಗ ಜನಸೇವೆ ಅಂದ್ರೆ ಮಾಮೂಲಿ ಹಳ್ಳಿ ಕಡೆ ಗ್ರಾಮ ಪಂಚಾಯತಿ ಕೇಳೋದು, ನೀನು ಕುಡಿಯೋ ನೀರು, ಆಶ್ರಯ ಮನೆ ಯೋಜನೆ, ಒಂದು ಬೀದಿ ದೀಪ ಒಂದ್ ಬಿಟ್ರೆ ನೀನು ಕೇಳಲ್ಲ. ಅಷ್ಟೇ, ಅದಕ್ಕೆ ಸ್ಪಂದಿಸ್ಬಿಟ್ರೆ ಜನ ಪರವಾಗಿಲ್ಲ ಅಂತ ಖುಷಿ ಸಂತೋಷ. ಸರ್ ಈಗ ನೀವೊಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು, ಅಥವಾ ಈಗ ನಿಮ್ಮ ಹಿರಿಕರಾದಂತ ತಂದೆ ತಾಯಿ ಸಹೋದರರಾದ್ರೆ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತ ಸರ್? ಈಗ ಇಲ್ಲ, ನನ್ನ ಇದರಿಂದನೇ ನಾನು ಇದು. ನನ್ನ ತಂದೆಯವರೆಲ್ಲ ವ್ಯವಸಾಯ, ನಾನು ಓದು ವ್ಯವಸಾಯ ಮಾಡ್ಕೊಂಡು ಹಂಗೆ ರಾಜಕೀಯಕ್ಕೆ ಒಂದ್ ಸ್ವಲ್ಪ ಇದು ಮಾಡಿದೆ, ಪ್ರವೇಶ ನೀಡಿದಂತ. ಸರ್ ಈಗ ನೀವು ಇದಕ್ಕೂ ಮುಂಚೆ ಏನು ವೃತ್ತಿಯೊಂದು ಮಾಡ್ಕೊಂಡಿದ್ದಂತ ಸರ್? ನಮ್ಮ ಹತ್ರ ಒಂದು ಟ್ರ್ಯಾಕ್ಟರ್ ಇತ್ತು, ಹಿಂಗೆ ವ್ಯವಸಾಯ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಇದು ಬಂದಂತ. ಸರ್ ಈಗ ಇನ್ನು ನಿಮ್ಮ ಅವಧಿ ಈಗ 1.25 ವರ್ಷ ಅವಧಿ ಇದೆ ಸರ್. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಇನ್ನೂ ಅತಿ ಹೆಚ್ಚಿನ ಜನತೆಗೆ ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿರುವಂತ ಸರ್? ಸೇವೆ ಅಂದ್ರೆ ಸರ್ಕಾರದಿಂದ MLAಗಳು ಒಂದ್ ಸ್ವಲ್ಪ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ದುಡ್ಡು ಬಿಡುಗಡೆ ಮಾಡ್ತಾರೆ, ಸ್ವಲ್ಪ ನಾವು ಮಾಡಕ್ ಹಳ್ಳಿ ಕಡೆ ಕೆಲಸ ಕಾರ್ಯ ಮಾಡಕ್ ಅನುಕೂಲ ಆಯ್ತದೆ. ಅವರೇ ಮೀನ್ ನಮ್ಗೀಗ ಮಾಡ್ಕೊಡ್ಬೇಕು ಅಂತ ಸರ್. ಅದೇ ರೀತಿ ಈಗ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಎಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟ ಆದಂತ MLA MP ಗಳ ಮಟ್ಟದಲ್ಲಿ ಮಾಡಿಸುವಂತ ಹಲವು ಕೆಲಸಗಳಿರುತ್ತದೆ. ಹಾಗಾಗಿ ಆ ರೀತಿ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಕನಸೇನ ಕಂಡಿರೋದು ಉಂಟಾ ಸರ್? ಈಗ ನೀವು ಈಗ ಮಾಮೂಲಿ ಎಲ್ಲ ಟೆಂಡರ್, ಈಗ ಟೆಂಡರ್ಕಿಂತ ಈಗ ನಮ್ಮಂತ ಸಾಮಾನ್ಯ ಗ್ರಾಮ ಪಂಚಾಯತಿ ಅವ್ರಿಗೆ ಮೆಂಬರ್ಗಳು ಸಿಗಲ್ಲ. ಈಗೆಲ್ಲ ಇದು ಮಾಡೋದ್ರಿಂದ ಕೆಲಸ ಗುತ್ತಿಗೆ ಹೊಡೋದು. ಸರ್ ಅದೇ ರೀತಿ ಈಗ ಈ ಒಂದು ನಿಮ್ಮ ಗ್ರಾಮಕ್ಕೆ ಮೊದಲನೇ ಆದ್ಯತೆ ಒಂದು ಯಾವ್ದ್ರ ಬಗ್ಗೆ ನೀಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನಮ್ಮ ಊರ್ ಗ್ರಾಮಕ್ಕೆ ನೀರು, ರಸ್ತೆ ಮೇನ್ ಜನ ಕೇಳೋದು, ಒಂಚೂರು ರಸ್ತೆ, ಒಂಚೂರು ಚರಂಡಿಗಳು ಕ್ಲೀನಿಂಗ್ ಒಂದ್ ಬಿಟ್ರೆ ಇನ್ನೇನು ಕೇಳೋದ ಜನ. ಇಷ್ಟು ಕಲ್ಪಿಸ್ಕೊಂಡು ಈ ಬಡವರಿಗೆ ಒಂದ್ ಸ್ವಲ್ಪ ಆಶ್ರಯ ಮನೆಗಳು. ಅದರಿಂದ ಈಗ ಅಂದಾಜು ಈಗ ನಿಮ್ಮ ಈ ಒಂದು ಅವಧಿಯಲ್ಲಿ ಎಷ್ಟು ಈಗ ಒಂದು ಮನೆಗಳಾಗಿರ್ಬೋದು ಅಥವಾ ಶೌಚಾಲಯಗಳನ್ನೆಲ್ಲ ನೀವು ನೀಡ್ತಾ ಬಂದ? ಅದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ಊರಲ್ಲಿ 4 ಜನ ಮೆಂಬರ್ಗಳು. ಅದರಿಂದ ಅಲ್ಲೇ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹಿಂಗೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ನಮ್ದೇ ಆದ ಡಿಸಿಷನ್ ತಗೊಳಕೋಲ್ಲ. 4 ಜನ ಕೂತ್ಕೊಂಡು ಏನಪ್ಪಾ ಯಾರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತೀವಿ. ಸರಿ, ಅದೇ ರೀತಿ ಈಗ ಏನೋ ಒಂದು ಈಗ ನೀವು ಎಷ್ಟೆಲ್ಲ ಜನಸೇವೆ ಮಾಡ್ತಾ ಬಂದಿರುವಂತದ್ದು, ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದಾರ ಸರ್? ಈಗ ರಾಜಕೀಯ ಜೀವನಕ್ಕೆ ನನ್ನ ಪ್ರವೇಶ ಮಾಡೋಕೆ ನಮ್ಮ ಊರ ಹಿರಿಯರು, ನಮ್ಮ ಹುಡುಗರು, ಯುವಕರು, ಅವ್ರ ಕಡೆಯಿಂದ ನಾವು ರಾಜಕೀಯಕ್ಕೆ ಇದು ಮಾಡಿದ್ವಿ, ಪ್ರವೇಶ ನೀಡಿದ. ಎಲ್ಲ ನಿಮ್ಮ ಹಿರಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ 24x7 ಕರ್ನಾಟಕ.com ಮುಖಾಂತರ? ಏನೇನು ನನ್ನ ಚುನಾಯಿತರಾಗಿ ಎಲೆಕ್ಷನ್ ಅಲ್ಲಿ ಇದು ಮಾಡಿದ್ರು ಅವ್ರಿಗೆ ನಾನು ಆಭಾರಿ ಆಗಿರ್ಬೇಕು. ಅವ್ರ ಕೆಲಸ ಕಷ್ಟ ಸುಖಕ್ಕೆ ಯಾವುದೇ ಆಗ್ಲಿ, ಅವ್ರ ಮನೆ ಕಷ್ಟಕ್ಕೆ ಆಗ್ಲಿ ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಸ್ಪಂದಿಸ್ಬೇಕು ನಾವು. ಯುವಕರಿಗೂ ಅಷ್ಟೇ, ಅವ್ರಿಗೇನು ಜೊತೆಲಿರ್ತಾರಲ್ಲ ಅವ್ರಿಗೆ ಕಷ್ಟ ಸುಖಕ್ಕೆ ಏನಾದ್ರು ಒಂದು ಇದಕ್ಕೆ ಸ್ಪಂದಿಸ್ಲೇಬೇಕು. ಸರ್ ಈಗ ಒಂದು 100ಕ್ಕೆ ಎಷ್ಟು ಭಾಗದಷ್ಟು ಸಂಪೂರ್ಣ ಕಾಮಗಾರಿಕೆ ನಡೆದಿದೆ ಅನ್ನೋ ನಿಮ್ಮ ಅನಿಸಿಕೆ ಸರ್? ಈಗ ಸದ್ಯಕ್ಕೆ ಮೊದಲು ಇಲ್ಲ, ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಒಂದು ಹೆಚ್ಚು ಕಡಿಮೆ ಈಗ ಹೊಸ PDOಗಳು ಬಂದವ್ರೆ. ಈ ಉದ್ಯೋಗ ಖಾತ್ರಿ ಒಂದು ಮಾಡಲ್ಲ, ಅದರಿಂದ ಒಂದು 80% 70% ಸುಧಾರಣೆ ಆಯ್ತು. ಸರ್ ಎಲ್ಲ ಈಗ ನಿಮ್ಮ ಜನರ ಹೊಂದಾಣಿಕತೆ ಯಾವ ರೀತಿ ಇದೆ ಸರ್? ಐತಿ. ನಮ್ಮೂರಲ್ಲಿ ಯಾವುದೇ ಪಕ್ಷ ಬಂದ್ರು ರಾಜಕೀಯ ಮಾತ್ರ ಅವಾಗ ಇದ್ದಂತೆ ಎಲ್ಲ ಜನಗಳು ಅವರ ಕಾರ್ಯಕ್ರಮಕ್ಕೆಲ್ಲ ಸ್ಪಂದಿಸ್ತಾ ಹೋಗ್ತಾರೆ ಸರ್. ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಈ ನಿಮ್ಮ ಒಂದು ಗ್ರಾಮ ಜನತೆನೇ ಕಾರಣ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರೆ ಸರ್? ಸಿಹಿ ಮಾತು ಅಂತ ಹೇಳಿದ್ರೆ, ನನ್ನ ಚುನಾಯಿತರಾಗಿ ಮಾಡೋರೆ ನಾನು ಒಂದು ಕೆಲಸ ಮಾಡಿರ್ತೀನೋ ಇಲ್ವೋ ಅದನ್ನ ಸ್ವಲ್ಪ ತಪ್ಪು ಮಾಡ್ಸ್ಕೊಂಡು ಅವ್ರು ಸ್ವಲ್ಪ ಇದನ್ನ ಮಾಡ್ಕೋಬೇಕು ಅಂತ ಇದು ಮಾಡ್ತೀವಿ ಅಷ್ಟೇ, ಹೇಳ್ಕೊಳಕ್ಕೆ ಇಷ್ಟಪಡುವಂತ. ನೋಡಿದ್ರಲ್ಲ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದಂತ ಗ್ರಾಮಸ್ಥರಾದಂತ
ಯಾವ ರೀತಿ ಅವರು ಒಂದು ಜನಸೇವೆಯನ್ನೆಲ್ಲ ಅವರು ಮಾಡಿದಂಥದ್ದು ಅಂತ. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ದಿನದ 24 ಗಂಟೆಯು ಸದಾಕಾಲ ನಾವು ನಿಮ್ಮ ಸೇವೆಯಲ್ಲಿ ಇರುತ್ತೇವೆ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ. ಧನ್ಯವಾದಗಳು.